ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದಂಗೆ ಒಂದು ಭಯಂಕರವಾದ ಶಾಕ್ ನ್ಯೂಸ್ ಬಂತು. ಪ್ರತಿಯೊಬ್ಬ ಕನ್ನಡಿಗರ ಎದೆಯು ಜಲ್ಲನ್ನುವಂಥದ್ದು, ಜೊತೆಗೆ ಕರುಳು ಹಿಂಡುವಂತಹ ಒಂದು ಸಂದೇಶ. ಎಲ್ಲರ ಬಾಯಲ್ಲೂ ಅಯ್ಯೋ, ಹೀಗಾಯ್ತಾ, ಇವ್ರಿಗೆ ಹೀಗಾಯ್ತಾ, ಇವ್ರು ಹೋಗ್ಬಿಟ್ರಾ, ಪ್ರತಿಯೊಬ್ಬರಲ್ಲೂ ಸಹ ಅಯ್ಯೋ ಪಾಪ, ಇಷ್ಟು ಒಳ್ಳೆಯ ವ್ಯಕ್ತಿ ಹೋದ್ರ, ಇಷ್ಟು ಫಿಟ್ನೆಸ್ ಆಗಿ ಆರೋಗ್ಯ ಕಾಪಾಡ್ಕೊಳ್ತಾ ಇದ್ದಂಥವ್ರಿಗೆ ಈ ರೀತಿ ಆಯಿತಾ ಅಂತೇಳಿ. ಹೌದು ಫ್ರೆಂಡ್ಸ್, ಇವತ್ತು ಬೆಳಗಿನ ಜಾವ 5:00 ನಿರ್ದೇಶಕ, ನಿರ್ಮಾಪಕ, ನಟ ಎಲ್ಲವೂ ಆಗಿದ್ದಂತಹ ದಿಲೀಪ್ ರಾಜ್ ಅವರು ಕೊನೆ ಉಸಿರೆಳೆದ್ರು ಅಂತ ಕೇಳಿ ಭಯಂಕರವಾದ ಶಾಕು ಪ್ರತಿಯೊಬ್ಬ ಕನ್ನಡಿಗರು ಆಯಿತು. ಜೊತೆಗೆ ಪುನೀತ್ ರಾಜ್ಕುಮಾರ್ ಹೋದಾಗ ಏನು ಫೀಲಿಂಗ್ ಆಯಿತು, ಸೇಮ್ ಫೀಲಿಂಗ್ ಪ್ರತಿಯೊಬ್ಬರ ಮನಸ್ಸಲ್ಲೂ ಇವತ್ತಾಯಿತು. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತು, ಹಿಟ್ಲರ್ ಕಲ್ಯಾಣದಲ್ಲಿ ಶಿಸ್ತಿನ ಸಿಪಾಯಿಯಾಗಿದ್ದಂತಹ ಹಿಟ್ಲರ್ನ ಮದುವೆ ಹೇಗಾಯಿತು, ಅವನ ಮನೆಯ ಪರಿಸ್ಥಿತಿ ಹೇಗಿತ್ತು, ಎಲ್ಲವನ್ನು ನೀವು ಆಲ್ಮೋಸ್ಟ್ ಆಲ್ ಅದೊಂದು ಫೇಮಸ್ ಧಾರಾವಾಹಿ ನೋಡೇ ಇರ್ತೀರ. ಆ ಹಿಟ್ಲರ್ ನಿಜ ಜೀವನದಲ್ಲೂ ಸಹ ಅಷ್ಟೇ ಶಿಸ್ತುಬದ್ಧ, ನಿಯಮಬದ್ಧ ಜೀವನ ನಡೆಸಿದಂಥವರು, ಸದಾ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದಂಥವರು, ಶಿಸ್ತಿನ ಸಿಪಾಯಿ ಆಗಿದ್ದರು. ಪ್ರತಿ ಊಟದಲ್ಲೂ ಸಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಊಟನೇ ಮಾಡ್ತಾಯಿದ್ರು. ಅವರ ಮಡದಿ ಸಹ ಅವರಿಗೆ ಅದೇ ರೀತಿಯ ಊಟಗಳನ್ನೇ ತಂದುಕೊಡ್ತಾಯಿದ್ರು, ಮನೆಯ ಊಟವನ್ನೇ ಮಾಡ್ತಾಯಿದ್ರು. ಅಪ್ಪಿತಪ್ಪಿಯು ಫಾಸ್ಟ್ ಫುಡ್ಗಳನ್ನು ತಿಂತಾ ಇರಲಿಲ್ಲ, ಹೇಗೆ ಬೇಕಾಗಿರ್ತಾ ಇರಲಿಲ್ಲ. ಅಂತಹ ಶಿಸ್ತಿನ ಸಿಪಾಯಿ, ಜೊತೆಗೆ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡಿಕೊಂಡು ಬಂದಂತಹ ಯುವಕ ಕೇವಲ 46ರಿಂದ 47 ವರ್ಷದಲ್ಲಿ ಈ ರೀತಿಯಾಗಿ ಅಸ್ತಂಗತರಾಗ್ತಾರೆ ಅಂತ ಹೇಳಿದರೆ ಯಾರಿಗೂ ನಂಬಕ್ಕೆ ಆಗ್ತಾ ಇಲ್ಲ. ನಂಬಲಾರದಂತಹ ಒಂದು ಸುದ್ದಿ ಇದಾಯಿತು. ನಾನು ಸಹ ದಿಲೀಪ್ ರಾಜ್ ಅವರ ಫ್ಯಾನ್. ಅವರ ಒಂದು ನಟನೆಗೆ, ಬುದ್ಧಿವಂತಿಕೆಗೆ, ಅವರ ಡೈರೆಕ್ಷನ್ಗೆ ನಾನು ತುಂಬ ಫಿದಾ ಆಗಿರ್ತಾ ಇದ್ದೆ. ಅವರ ಆಲ್ಮೋಸ್ಟ್ ಆಲ್ ನಾನು ಫಿಲಮ್ಮು ಮತ್ತು ಧಾರಾವಾಹಿಗಳನ್ನು ನಾನು ನೋಡಿದ್ದೀನಿ. ಅಂತಹ ವ್ಯಕ್ತಿ ಇನ್ನಿಲ್ಲ ಅಂತ ಕೇಳಿ ನಮಗಾದಂತಹ ಅದೊಂಥರ ಆಘಾತಕಾರಿ ಒಂದು ಸುದ್ದಿ ಇದೆಯಲ್ಲ, ಎಲ್ಲರ ಮನಸ್ಸನ್ನು ಮೌನ ಮಾಡಿಬಿಟ್ಟಿದೆ. ಹೌದು ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಚಟುವಟಿಕೆಯ ಹುಡುಗ ಅನಿಸಿಕೊಂಡವರು, ಕಿರುತೆರೆಯಲ್ಲಿ ಅತ್ಯಂತ ಯಶಸ್ವಿ ನಿರ್ಮಾಪಕ, ನಿರ್ದೇಶಕ, ನಟ ಅಂತೇಳಿ ಕರೆಸ್ಕೊಂಡಂಥವರು, ಶಿಸ್ತಿನ ಹುಡುಗ, ತುಂಬ ಆ್ಯಕ್ಟಿವ್ ಯಂಗ್ ಮ್ಯಾನ್ ಅಂತೇಳಿ ಕರೆಸ್ಕೊಂಡಂಥವರು ಇವತ್ತು ಇಲ್ಲ ಅಂತ ಕೇಳಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ಲ. ಇವರ ಮಡದಿ ಶ್ರೀ ವಿದ್ಯಾರಾಜ್, ರಾತ್ರಿ ದಿಲೀಪ್ ರಾಜ್ ಅವರು ತುಂಬ ಚೆನ್ನಾಗೇ ಇದ್ರಂತೆ, ಆ್ಯಕ್ಟಿವ್ ಆಗಿದ್ದರು, ಊಟ ಮಾಡಿದ್ರು, ಎಲ್ಲ ಮಕ್ಕಳು ಮಿಸಸ್ ಜೊತೆ ಎಲ್ಲ ಚೆನ್ನಾಗೇ ಮಾತಾಡಿದ್ದಾರೆ. ಬೆಳಗಿನ ಜಾವ 5 ಗಂಟೆ 5:30 ಅಷ್ಟೊತ್ತಿಗೆ ದಿಲೀಪ್ ರಾಜಿಗೆ ಎಚ್ಚರಾಗಿ ಅವ್ರ ಮಿಸಸ್ಸಿಗೆ ಹೇಳಿದ್ದಾರೆ, ವಿದ್ಯಾ ಅವರಿಗೆ, ನನಗೆ ಯಾಕೋ ಸ್ವಲ್ಪ ಎದೆ ನೋಯ್ತಾ ಇದೆ. ಅವ್ರ ಮಿಸಸ್ಸು ಏನು ಹಾಗೆ ಹೀಗೆ ಅಂತ ಕೇಳೋ ಅಷ್ಟೊತ್ತಿಗೆ ಅವರು ಅನ್ಕಾನ್ಷಿಯಸ್ಸಿಗೆ ಹೋಗಿದ್ದಾರೆ. ಗಂಟಲಿಂದ ಗೊರ್ಗೊರ್ ಶಬ್ದ ಬಂದಿದೆ. ಅವ್ರ ಮಿಸ್ಸಸ್ಸು ಬಾಯಿಂದ ಅವ್ರ ಬಾಯಿಯಿಂದ ಇವ್ರ ಬಾಯಿಗೆ ಗಾಳಿಯನ್ನು ಊದಿ ಫಸ್ಟ್ ಏಡ್ ಮಾಡೋದ್ರಂತೆ. ಹಾರ್ಟೆಲ್ಲ ಸ್ವಲ್ಪ ಪ್ರೆಸ್ ಮಾಡೋದು, ಬಾಯಿಗೆ ಬಾಯಿ ಹಾಕಿಬಿಟ್ಟು ಗಾಳಿಯನ್ನು ಊದೋದು ಎಲ್ಲ ಮಾಡಿದ್ದಾರೆ. ಆದರೆ ಆಗಿಲ್ಲ. ಜೊತೆಗೆ ಕೆಳಗಡೆ ಇಳಿದು ಮಾಡಿ ಮೇಲೆ ಮಲಗಿದ್ದಾರೆ. ಜೊತೆಗೆ ಕೆಳಗಡೆ ಇಳಿದು ಬಂದುಬಿಟ್ಟು ಎಲ್ಲರಿಗೂ ಹೇಳಿಬಿಟ್ಟು ವೆಹಿಕಲ್ಸ್ ತರಿಸಿ ಹಾಸ್ಪಿಟ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅವ್ರು ಹೇಳಿದ್ದಾರೆ, ಈಸ್ ನೋ ಮೋರ್, ಅವ್ರಿನ್ನು ಬದುಕಿಲ್ಲ ಅಂತ ಹೇಳಿ. ಆಲ್ಮೋಸ್ಟ್ ಅಲ್ಲಿ ಸುಮಾರು ಹೊತ್ತಾಗಿದೆ ತೀರೋಗಿ ಅಂತ ಹೇಳಿ. ಕೆಲವರ ಪ್ರಕಾರ ರಾತ್ರಿನೇ ತೀರೋಗಿದ್ದಾರೆ ಅಂತ ಹೇಳಿ. ಆದರೆ ವಿದ್ಯಾ ಅವರ ತಂದೆ ಅಂದರೆ ದಿಲೀಪ್ ರಾಜ್ ಅವರ ಮಾವ ಹೇಳಿರೋ ಪ್ರಕಾರ 5:30 ಅಷ್ಟೊತ್ತಿಗೆ ಎದೆ ನೋವು ಅಂತ ಹೇಳಿದ್ದಾರೆ. ನನ್ನ ಮಗಳು ಹಾರ್ಟನ್ನು ಪ್ರೆಸ್ ಮಾಡಿದ್ದಾಳೆ, ಬಾಯಲ್ಲಿ ಗಾಳಿಯನ್ನು ಊದಿದ್ದಾಳೆ. ಅವಳು ಕೆಳಗಡೆ ಇಳಿದು ಬಂದು ಕೆಲಸದವರಿಗೆ ಕರೆದುಬಿಟ್ಟು ಹೇಳಿ ವೆಹಿಕಲ್ಸ್ ತರಿಸೋ ಅಷ್ಟೊತ್ತಿಗೆ 6 ಗಂಟೆ ಆಯಿತು. ಅಷ್ಟರೊಳಗಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇಲ್ಲ ಅಂತ ಹೇಳಿ. ಒಟ್ಟು ಟೋಟಲಿ ನೈಟೋ ಬೆಳಗ್ಗೆನೋ ಒಟ್ಟು ಈಗ ದಿಲೀಪ್ ರಾಜ್ ಇಲ್ಲ ಅನ್ನೋದೇ ಒಂದು ನಮಗೆ ಕಹಿ ಸತ್ಯ ಆಗೋಗಿದೆ, ನಂಬಲಾರದ ತುತ್ತಾದಂಗೆ ಆಗೋಗಿದೆ. ಇಂತಹ ವ್ಯಕ್ತಿ, ಎಲ್ಲರೂ ಹೇಳ್ತಾರೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ, ಎಂಥದ್ದು ಬೇಕಂಥದ್ದು ಆಹಾರ ತಿನ್ನಬೇಡಿ ಅಂತೇಳಿ. ಆದರೆ ಅವೆಲ್ಲದಕ್ಕೂ ವಿರುದ್ಧವಾದಂತಹ ಯುವಕ, ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇದ್ದಂತಹ ದಂಪತಿಗಳು ಇವರು. ವಿನಯ ಪ್ರಸಾದ್ ಅವ್ರು ಹೇಳ್ತಾರೆ, ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ಹೇಳಿದ್ರೆ ಮನೆಯಿಂದನೇ ಊಟ ತರ್ತಾ ಇದ್ರಂತೆ. ಜೊತೆಗೆ ಅಲ್ಲಿನ ಸಹ ಕಲಾವಿದರಿಗೂ ಅವ್ರ ಮನೆಯಿಂದನೇ ಊಟ ತನ್ನಿ ಅಂತೇಳಿ
ಒತ್ತಾಯಿಸ್ತಾ ಇದ್ರಂತೆ, ಯಾವುದೇ ಕಾರಣಕ್ಕೂ ಹೊರಗಿನ ಊಟ ತಿನ್ನಬೇಡಿ ಅಂತೇಳಿ. ಕಾಫಿ ಟೀ ಬದಲು ಕಷಾಯ ಮಾಡ್ಕೊಂಬರ್ತಾ ಇದ್ರಂತೆ. ಎಲ್ಲ ರೀತಿಯಲ್ಲೂ ಆರೋಗ್ಯ ನೋಡ್ಕೊಂಡವರಿಗೆ ಯಾಕೆ ಹೀಗಾಯಿತು ಅಂದರೆ, ಇಲ್ಲಿಗೆ ಸಾವಿಗೆ ಇಲ್ಲಿ ಯಾವುದೇ ರೀತಿಯೂ ಕಾರಣನೇ ಬೇಕಿಲ್ಲ ಅಲ್ವಾ ಫ್ರೆಂಡ್ಸ್? ಹಾಗಿದ್ದರೆ ಸತ್ತೋಗ್ತಾರೆ, ಹೀಗಿದ್ರೆ ಸತ್ತೋಗ್ತಾರೆ. ಆ್ಯಕ್ಚುಲಿ ಇವ್ರು ಜಿಮ್ ಮಾಡ್ತಾಯಿದ್ರು, ವಾಕ್ ಮಾಡ್ತಾಯಿದ್ರು, ಫಿಟ್ನೆಸ್ಸಾಗಿ ಇಟ್ಕೊಂಡಿದ್ರು, ದೇಹನ ತುಂಬ ಫಿಟ್ನೆಸ್ಸಾಗಿ ಇಟ್ಕೊಂಡಿದ್ರು. ಆದರೂ ಸಹ ಯಾಕೆ ಹೀಗಾಯಿತು ಅಂತ ಹೇಳಿದ್ರೆ, ನಮಗೆ ಸೀದಾ ನಮ್ಮ ನೆನಪು ಕರ್ಕೊಂಡು ಹೋಗೋದು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ. ಪುನೀತ್ ರಾಜ್ಕುಮಾರ್ ಎಲ್ಲ ರೀತಿಯಲ್ಲೂ ಫಿಟ್ ಇದ್ದಂತಹ ವ್ಯಕ್ತಿನೂ ಹೋದ್ರಲ್ವಾ? ಅಥವಾ ಆ ಜವರಾಯನಿಗೆ, ಆ ಯಮರಾಜನಿಗೆ ಇಂಥವರೇ ಬೇಕಾ? ಇಂಥ ಆರೋಗ್ಯವಂತ ಹುಡುಗರೇ ಬೇಕಾ ಅಂತೇಳಿ ಒಂದು ಪ್ರಶ್ನೆ ಮೂಡುತ್ತೆ. ಜೀವನ ಬಹಳ ನಿರಾಸೆ ಅನಿಸುತ್ತೆ ಫ್ರೆಂಡ್ಸ್. ವಿದ್ಯಾ ಮೇಡಮ್ ಜೊತೆ ದಿಲೀಪ್ ರಾಜ್ ಅವ್ರದ್ದು ಲವ್ ಮ್ಯಾರೇಜ್ ಆಗಿತ್ತು. ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ, ಸುಖ ದಾಂಪತ್ಯ. ಸೀರಿಯಲ್ ಫೀಲ್ಡಲ್ಲೂ ಸಹ ಒಳ್ಳೆ ಯಶಸ್ವಿಯಾಗಿದ್ದರು. ಅಂಥವರು ಈಗಿಲ್ಲ ಅಂತ ಕೇಳಲಿಕ್ಕೆ ನಮಗೆ ಇಷ್ಟು ನೋವಾಗುವಾಗ ಅವರ ಫ್ಯಾಮಿಲಿಗೆ ಎಷ್ಟು ನೋವಾಗಬಹುದು. ವಿದ್ಯಾ ಮೇಡಮ್ ಅಂತೂ ನನ್ನ ಗಂಡ ಸತ್ತಿಲ್ಲ, ಈಗ ಎದ್ದೇಳ್ತಾರೆ, ನೀವು ಎಲ್ಲ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀರಾ, ಏನಕ್ಕೆ ಹಾರ ಹಾಕಿದ್ದೀರಾ, ದಿಲೀಪ್ ಹೆದ್ದೇಳು. ಡೈರೆಕ್ಟ್ರುಗಳ ಹೆಸರುಗಳನ್ನು ಹೇಳಿಬಿಟ್ಟು ಇಂಥ ಡೈರೆಕ್ಟ್ರು ಬಂದಿದ್ದಾರೆ, ಸ್ಟೋರಿ ಬರಿಬೇಕು ಎದ್ದೇಳು, ಡೈಲಾಗ್ಸ್ ಬರಿಬೇಕು ಎದ್ದೇಳು, ಶೂಟಿಂಗ್ ಹೋಗೋಣ ಎದ್ದೇಳು ಅಂತ ಹೇಳುವಾಗ ಅಲ್ಲಿ ನೆರೆದಿದ್ದಂತಹ ಎಲ್ಲ ಕಲಾವಿದರಿಗೂ, ನೋಡಲಿಕ್ಕೆ ಬಂದಂತಹ ಜನರಿಗೆ, ನಮಗೆ ಎಲ್ಲ ಕಣ್ಣಲ್ಲಿ ನೀರು ಬಂತು. ಎಷ್ಟು ಕರುಳು ಹಿಂಡಿತು ಅಂತ ಹೇಳಿದ್ರೆ ಆ ನೋವನ್ನು ಅನುಭವಿಸೋರಿಗೆ ಗೊತ್ತಾಗುತ್ತೆ. ಅವರ ಅಂತಿಮ ದರ್ಶನಕ್ಕೆ ಕಿರುಚಿತ್ರ, ಹಿರಿಯ ಚಿತ್ರರಂಗ ಎಲ್ಲ ಕಲಾವಿದರು ಸಹ ತುಂಬ ಜನ ಬಂದುಬಿಟ್ಟು ಅಂತಿಮ ದರ್ಶನ ಪಡೀತಿದ್ದಾರೆ. ಎಲ್ಲರ ಬಾಯಲ್ಲಿ ಬರ್ತಾ ಇರೋದು ಒಂದೇ ಮಾತು, ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಶಿಸ್ತು, ತುಂಬ ಆರೋಗ್ಯವಂತಕ್ಕೆ ಯಾಕೆ ಹೀಗಾಯಿತು, ನಂಬಕ್ಕೆ ಆಗ್ತಾ ಇಲ್ಲ, ತುಂಬ ಸಹೃದಯಿ, ತುಂಬ ಆ್ಯಕ್ಟಿವ್ನೆಸ್, ತುಂಬ ಆ್ಯಂಬಿಷನ್ ಇತ್ತು ಅವನಿಗೆ, ದಿಲೀಪ್ಗೆ ತುಂಬ ಬುದ್ಧಿವಂತ ಇದ್ದ ಅಂತ ಹೇಳಿ. ಎಲ್ಲರ ಬಾಯಲ್ಲೂ ಒಳ್ಳೆಯವನು ಅನ್ಸ್ಕೊಳ್ತಾ ಇರೋದಕ್ಕೋಸ್ಕರನೇ ಹೋದ್ರ ಅಂತ ಒಂದೊಂದು ಸಲ ಅನಿಸುತ್ತೆ. ದೀಪಾ ಮೇಡಮ್ಗಿರ್ಬೋದು, ಅವರ ಮಕ್ಕಳಿಗಿರ್ಬೋದು, ಎಲ್ಲರಿಗೂ ಸಹ ಭಗವಂತ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಈ ಪ್ರಾಣವನ್ನು ತಗೊಂಡೋಗೋ ಶಕ್ತಿ ಅವನಿಗಿರುವಾಗ ಅವರ ದುಃಖವನ್ನು ಭರಿಸುವ ಶಕ್ತಿಯೂ ಸಹ ಕೊಡೋಕ್ಕೆ ಅವನಿಗೆ ಆಗುತ್ತೆ. ಹಾಗಾಗಿ ನಾ ಹೇಳೋದೊಂದೇ, ದುಃಖವನ್ನು ಭರಿಸುವ ಶಕ್ತಿ ಕೊಡು ತಂದೆ ಅವರೆಲ್ಲರಿಗೂ ಅಂತ ಹೇಳಿ. ಅನೇಕ ಧಾರಾವಾಹಿಗಳಲ್ಲಿ, ಅನೇಕ ಚಿತ್ರರಂಗಗಳಲ್ಲಿ ರಂಗಭೂಮಿ ಕಲಾವಿದನಾಗಿ, ನಟನಾ ರಂಗದ ವಿದ್ಯಾರ್ಥಿಯಾಗಿ ಎಲ್ಲ ರೀತಿಯಲ್ಲೂ ಯಶಸ್ವಿ ಕಲೆಯನ್ನು ಪ್ರದರ್ಶನ ಮಾಡಿದರು ಅಂತೇಳಿ ರವಿಶಂಕರ್ ಅವರು ತಮ್ಮ ಮಾತಲ್ಲಿ ಹೇಳ್ತಾರೆ, ಶೂಟಿಂಗ್ ನಡೆಯುವಾಗ ಅವನು ಬೈಸ್ಕೊಳ್ತಾ ಇರಲಿಲ್ಲ, ನಾವೆಲ್ಲ ನಟನೆ ಬಗ್ಗೆ ಬೈಸ್ಕೊಳ್ತಾ ಇದ್ವಿ, ಸರಿಯಾಗಿ ಮಾಡ್ತಾ ಇಲ್ಲ ನೀವು ಅಂತೇಳಿ. ಆದರೆ ದಿಲೀಪ್ ಎಲ್ಲೂ ಸಹ ಬೈಸ್ಕೊಳ್ತಾ ಇರಲಿಲ್ಲ, ಹೊಗಳಿಸ್ಕೊಳ್ತಾ ಇದ್ದ. ಒಂದೇ ಶಾಟ್ಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದ. ಅಂತಹ ಕಲಾವಿದ ಹೋದ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕ್ತಾರೆ. ನವೀನ್ ಕೃಷ್ಣ ನನ್ನ ತುಂಬ ಆತ್ಮೀಯ, ನನ್ನ ಕಷ್ಟಕ್ಕೆ ಆದಂಥವನು. ನನ್ನ ಹೆಂಡತಿ ಹಾಸ್ಪಿಟಲೈಸ್ಡ್ ಆದಾಗ ಡಿಸ್ಚಾರ್ಜ್ ಮಾಡ್ಕೊಂಬಂದಿದ್ದೆ ದಿಲೀಪ್. ನಾನು ಏನೇ ಒಂದು ನಿರ್ಧಾರ ತಗೊಳ್ಳುವಾಗ ನಾನು ಫಸ್ಟು ದಿಲೀಪಿಗೆ ಕೇಳ್ತಾ ಇದ್ದೆ. ಈಗ ನಾನು ಯಾರಿಗೆ ಕೇಳಲಿ ಅಂತೇಳಿ ಹೇಳುವಾಗ ಈ ವ್ಯಕ್ತಿ ಎಷ್ಟು ಜನಕ್ಕೆ ಬೇಕಾದವರು ಅಂಥೇಳಿ ಅನಿಸುತ್ತೆ ಅಲ್ವಾ ಸ್ನೇಹಿತರೆ? ಒಮ್ಮೊಮ್ಮೆ ದೇವರಿಗೂ ಕಣ್ಣಿಲ್ವಾ ಅಂತ ಅನಿಸುತ್ತೆ. ಎಷ್ಟೋ ಜನ ರೋಗ ರುಜಿನ ಬಂದು ನರಳ್ತಾ ಇದ್ದಾರೆ, ಮಕ್ಕಳು ಸರಿಯಾಗಿ ನೋಡದೆ ಬೀದಿಗೆ ಬಿದ್ದಿದ್ದಾರೆ. ನಮ್ಮನ್ನು ಕರ್ಕೋ ದೇವರೇ, ಭಗವಂತ ಶಿವ ನಮ್ಮನ್ನು ಕರ್ಕೋ, ನಮಗಿಲ್ಲಿರೋಕ್ಕಾಗ್ತಾ ಇಲ್ಲ, ನಮಗೆ ಅನುಭವಿಸ್ಲಿಕ್ಕಾಗ್ತಾ ಇಲ್ಲ ಅಂತೆಲ್ಲ ನರಳ್ತಿರೋರು, ಭಿಕ್ಷುಕರು, ರೋಗಿಗಳೆಲ್ಲ ಎಷ್ಟೋ ಜನ ಇರುವಾಗ ಇಂತಹ ವ್ಯಕ್ತಿಯ ಬೇಕಾ ಅಂತ ನಮಗೆ ಪುನೀತ್ ರಾಜ್ಕುಮಾರ್ ಸತ್ತಾಗ ಒಮ್ಮೆ ಅನಿಸಿತ್ತು, ಈಗೊಮ್ಮೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಇಡೀ ಕರ್ನಾಟಕವೇ ಮೌನವಾಗಿ ಅಳ್ತಾ ಇದೆ. ಎಲ್ಲರೂ ಮೌನವನ್ನು ತಾಳ್ಬಿಟ್ಟಿದ್ದಾರೆ. ಯಾರಿಗೂ ಏನು ಮಾತಾಡಬೇಕು ಹೊರಡ್ತಾ ಇಲ್ಲ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರ ಕಣ್ಣಲ್ಲೂ ನೀರಿನ ಪಸೆ ಆಡ್ತಾ ಇದೆ. ಯಾಕಿಂತ ಶಿಕ್ಷೆ ಅಂತ ಎಲ್ರಿಗೂ ಅನಿಸ್ತಾ ಇದೆ. ಎಲ್ಲರ ಮನಸ್ಸಲ್ಲೂ ಎಲ್ಲರೂ ದೇವರಲ್ಲೇ ಮೂಕವಾಗಿ ತಮ್ಮ ಹೃದಯದಲ್ಲೇ ಕೇಳ್ಕೊಳ್ತಾ ಇದ್ದಾರೆ, ಯಾಕೆ ಈ ಶಿಕ್ಷೆ, ಯಾರಿಗೆ ಈ ಶಿಕ್ಷೆ, ಯಾವ ಕಾರಣಕ್ಕೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಅಷ್ಟು ಎಲ್ಲರ ಮನಸ್ಸಲ್ಲೂ ನೋವಾಗಿದೆ. ದಿಲೀಪ್ ರಾಜ್ ತುಂಬ ಅತ್ಯಂತ ಬುದ್ಧಿವಂತ ಹಾಗೂ ತುಂಬ ಸಹೃದಯಿ ಅನಿಸ್ಕೊಂಡಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ.